ಎಲ್ಲ ಹೆಚ್ಚಿಟ್ಕೊಂಡು ಉಳ್ಳಾಗಡ್ಡಿ ಟೊಮ್ಯಾಟೊ ಕೊತ್ತಂಬರಿ ಆಮೇಲೆ ಬದ್ನೆಕಾಯಿ ಒಂದು ಸೈಡ್ ಉಪ್ಪಿಟ್ಟು ಒಂದು ಸೈಡ್ ಪಲ್ಯ ಹಾಕಿದ್ದು ಒಗ್ಗರಣೆ ಕೊಡತ್ತೇನೆ. ಉಪ್ಪಿಟ್ಟು ಎಷ್ಟು ಸಾಸಿವೆ ಜೀರಿಗೆ ಹಾಕ್ತದೆ, ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ತೇನೆ. ಪಲ್ಯಕ್ಕೆ ಡೈರೆಕ್ಟ್ ಇದು ಹಾಕಿತ್ತು ಉಳ್ಳಾಗಡ್ಡಿ ಟೊಮ್ಯಾಟೊ. ಇದ್ರೊಳಗೆ ಒಂದು ಸ್ವಲ್ಪ ಉಪ್ಪಿಟ್ಟಿಗೆ ಉಳಿಸ್ತೀನಿ. ಉಪ್ಪಿಟ್ಟಿಗೆ ಜಾಸ್ತಿ ಬೇಕಾಗಿಲ್ಲ. ಕರಿಬೇವು ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಒಂದು ಪೀಸ್. ಜಸ್ಟ್ ಫ್ರೈ ಮಾಡಿ ಇದ್ರಾಗ ಒಂದು ಹೊರಗೆ ತಗೊತೇನೆ ನಾನು, ಆಮೇಲೆ ಅದು ಕೊಡ್ತೇನೆ. ಇದಂದ್ರೆ ಖಾರ ಅದು ಬಾಯ್ಲ್ ಆಗಿ ಖಾರ ಬಿಟ್ಬಿಡ್ತೈತಿ. ಟೊಮ್ಯಾಟೊ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಕೊತ್ತಂಬರಿ. ಈ ಬದ್ನೆಕಾಯಿಗೆ ಉಳ್ಳಾಗಡ್ಡಿ ಟೊಮ್ಯಾಟೊ ಕರಿಬೇವು ಎಲ್ಲನೂ ಹಾಕಿ ನೀರು ಹಾಕ್ತೀನಿ. ನೀರು ಹಾಕಲಿ ಬಂದವ ತಾವೆಲ್ಲ ತಗೋ. ನಾರ್ಮಲ್ ಇನ್ಫಾರ್ಮ್ ಇಬ್ರಿಗೂ ಒಂದೊಂದು ಟವೆಲ್ ತೊಗೋರಿ. ಅಲ್ಲಿ ಇನ್ಫಾರ್ಮ್ ಚೇರ್ ಮೇಲೆ ಇಟ್ಟೇನೆ ನೋಡು. ಬಂದೆ ನಾ ಬಿಸಿನೀರು ಹಾಕ್ತೇನೆ. ಇದು ಬದ್ನೆಕಾಯಿ ಕರ್ಗಾಗ್ಬಿಡ್ತಾವೆ, ಅದಕ್ಕೆ ಒಂದು ಹೆಚ್ಚಿನ ನಡೆವಾಗ ನೀರಾಗ ಹಾಕಿಬಿಟ್ಟು ಸ್ವಲ್ಪ ಹಾಕಿ ಇಮಿಡಿಯೇಟ್ ಆಗಿದ್ದಾಗ ಹೆಚ್ಚಿ ಮಾಡಕ್ಕೆ ಅಂದ್ರೆ ಏನಾಗಲ್ಲ. ಉಪ್ಪು ಹಾಕಿಬಿಡ್ತೇನೆ. ಉಪ್ಪು ಹಾಕ್ತೇನೆ. ಹಾಕ್ತೀನಿ. ಅವ್ರಿಗೆ ನೀರು ಹಾಕಿ ಚಪಾತಿ ಹಾಕಿಸ್ತೀನಿ. ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಇದು ಶೇಂಗಾ ಪುಡಿ ಹಾಕಾಕ್ತೀನಿ. ಶೇಂಗಾ ಪುಡಿ ಅಂದರೆ ಶೇಂಗಾ ಚಟ್ನಿನ ಹಾಕಾಕ್ತೀನಿ. ನನಗೆ ಅದು ಪುಡಿ ಮಾಡೋದಾಗಿಲ್ಲ. ಆ್ಯಕ್ಚುಲಿ ನೀರು ಬಿಸಿಲಿಗೆ ಹಾಕಿಟ್ಟಿದ್ದೆ. ಇವಾಗ ಚಲೋತ್ತಾಗಿ ಹೊರಗೆ ಪುಡಿ ಮಾಡಬೇಕಂತ ಮತ್ತು ಒಂದು ಸ್ವಲ್ಪ ಬೇರೆ ಕೆಲಸ ಆಗಿ ಫ್ರಿಜ್ಜೆಲ್ಲ ಕ್ಲೀನ್ ಮಾಡೋದಿತ್ತು. ಹಿಂಗಾಗಿ ಅದಾಗಲೇ ಇಲ್ಲ. ನೋಡಿರಿ, ಇಲ್ಲಿ ಬದ್ನೆಕಾಯಿ ಮ್ಯಾಲಿನ ತೊಗೊಟ್ಟು ಅತಿ ತಿಳಿವು ಇರ್ತಾವೆ. ನೀರು ಹಾಕೋದ ಬೇಕಾಗಿಲ್ಲ. ಚಲೋ ಎಣ್ಣೆ ಒಳಗೆ ಇದು ಹಾಕ್ತೈತಿ ಮತ್ತು ಟೊಮ್ಯಾಟೊ ನೀರು ಬಿಡ್ತೈತಿ. ಭಾಳ ಟೇಸ್ಟಿ ಇರ್ತಾವೆ ನೋಡೋಕ್ಕೆ. ಅಷ್ಟು ಗ್ರೀನ್ ಇದ್ರೆ ನೋಡಿ ನಾ ಹೆಂಗೆ ಇರ್ತಾವೆ ಅಂದ್ಕೊಂಡಿದ್ದೆ. ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಾವೆ. ಇದ್ರದ್ದು ಪಚ್ಚಡಿನೂ ಮಸ್ತ್ ಆಗ್ತೈತೆ. ನಮ್ಮ ಕಡೆ ಒಂದು ಸ್ವಲ್ಪ ಓವರ್ ಡಾಮಿನೆಂಟ್ ಅನ್ನಿಸ್ಬಿಡ್ತಾವೆ. ನನಗೆ ಅಷ್ಟು ಇಷ್ಟ ಆಗೋಲ್ಲ ಅದು ಪಚ್ಚಡಿ. ಅದು ಪಲ್ಯದು ಚಲೋ ಆಗ್ತೈತಿ. ಈ ಸಾಂಬಾರಿಗೂ ಚಲೋ ಆಗ್ತದೆ. ಸ್ವಲ್ಪ ಖಾರ ಪುಡಿ ಹಾಕಾಗ್ತದೆ. ಸ್ವಲ್ಪ ಅರಿಶಿನ ಪುಡಿ ಅಂತ ಮಾಡ್ತೇನೆ. ಸ್ವಲ್ಪ ಮೆಂತೆ. ಒಂದು 2 3 ನಿಮಿಷ ಸೇರಿಸಿ ಒಳಗಿಟ್ಟು ಮುಚ್ಚಿಟ್ಬಿಡ್ತೇನೆ. ಇದು ನೋಡ್ರಿ, ಕೊಬ್ಬರಿ ಗಸಗಸೆ ಮತ್ತು ಎಳ್ಳದು ಪುಡಿ ಐತಿ. ಇದು ಉಪ್ಪಿಟ್ಟಿದ್ರೆ ಪುಡಿ ಹಾಕ್ತೈತಿ. ಸ್ವಲ್ಪ ರವೆ ಹಾಕ್ತಿರ್ತೀನಿ. ಇದು ಇವ್ರಿಗೆ ಚಪಾತಿ ಸುಟ್ಟು ಕೊಡ್ತಾರೆ. ಈ ಥರ ಸ್ವಲ್ಪ ಹಿಂಗೆ ಚಟ್ಟ ಇದ್ದರೆ ತಿಂತಾರೆ. ಬರೀ ನಾವು ಬದ್ನೆಕಾಯಿ ಹೋಗಿದ್ರೆ ಅವನಷ್ಟು ತೆಗೆದು ಏನು ತಿನ್ನಂಗೆ ಇರೋಲ್ಲ. ಇಷ್ಟೇ ಇಟ್ಟು ಇದು ಮುಚ್ಚಿಬಿಡ್ತೀನಿ.
ಆಗೋಷ್ಟು ಮಾಡಿ ಇಟ್ಕೊಂಡಿರ್ತೀನಿ ನಾನು. ಸುಮ್ಮನೆ ಇದು ದಪ್ಪ ರವೆ ಐತಲ್ಲ, ಸ್ವಲ್ಪ ನೀರು ಹೆಚ್ಚು ಹಾಕ್ಬೇಕು. ಇದಕ್ಕೆ ಟೈಮು ತೊಗೋತೈತಿ, ಸ್ವಲ್ಪ ಇದನ್ನು ಆಗ್ತೈತಿ. ಇದು ಆಲ್ಮೋಸ್ಟ್ ಡಬಲ್ ಆಗ್ತಾವೆ ಒಂದೊಂದು ಕಾಳು. ಅಷ್ಟೊಂದು ನಾನು ಇದು ಸ್ವಲ್ಪ ದಾಳಂಬ್ರಿ ಕಟ್ ಮಾಡಿ ಕೆಮ್ಮಕತ್ತಾಗಿ ಸ್ನ್ಯಾಕ್ಸಿಗೆ ದಾಳಂಬ್ರಿನೇ ಇರ್ತದೆ. ದಾಳಂಬ್ರಿ ಎಲ್ಲ ಸುಲಿದಿಟ್ಟೇನೆ, ಹಂಗೆ ನಾನು ಒಂದು ಸ್ವಲ್ಪ ತಿನ್ನತ್ತೇನೆ. ನಾನು 5 ಗಂಟೆಗೆ ಎದ್ದಿದ್ದೆ, ಹಸ್ಬೆಂಡ್ ಹೋಗೋರಿರಲಿಲ್ಲ. ಮತ್ತು ಎದ್ದು ಪ್ರಯತ್ನ ಮಾಡಿ ವಾಕಿಂಗ್ ಹೋಗಿ ಬಂದೆ. ಫಟಾಫಟ ಹಾಕೋಮ್ಮ. ಏನಿದಿಷ್ಟು ಕ್ಲೀನ್ ಮಾಡಿಕೊಂಡು ಇದು ಮಾಡಿಬಿಡ್ತೇನೆ. ನೋಡಿರಿ, ಇಷ್ಟೆಲ್ಲ ನೀರಿರುತ್ತೆ. ಲಾಸ್ಟ್ ಉಪ್ಪಿಟ್ಟಿಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗೆ ಎಣ್ಣೆ ಹಾಕಿದ್ರೆ ಉದುರು ಪಲ್ಯ ಹೇಗೆ ನೋಡ್ತೇನೆ. ಆಲ್ಮೋಸ್ಟ್ ಆಗೈತಿ. ಸ್ವಲ್ಪ ಶೇಂಗಾ ಪುಡಿ ಹಾಕಿದ್ದಕ್ಕೆ ತಳ ಹಿಡ್ದಿರ್ತೈತಿ. ಉಪ್ಪು ಕಡಿಮೆ ಆಗೈತೆ. ನೋಡಿರಿ, ಬದ್ನಿಕಾಯಿ ಹೆಂಗೆ ಫುಲ್ ಸ್ಮ್ಯಾಶ್ ಆದಂಗೆ ಆಗಿಬಿಟ್ಟು. ನೋಡಿದ್ರೆ ನಾವು ಒಂದು ಹನಿನೂ ನೀರು ಹಾಕಿಲ್ಲ. ಇದು ಭಾಳ ತಿಳಿವು ಗೊತ್ತಿರ್ತಾವೆ. ಪಲ್ಯ ರೆಡಿ ಆಯ್ತು. ಇದನ್ನು ನಿಲ್ಲಿಸಿ ಹಂಚಿಡ್ತೀನಿ, ಚಪಾತಿ ಇಟ್ಕೊಳ್ತೇನೆ. ಇನ್ನು ನೋಡ್ರಿ, ನನ್ನ ಮಗಳ ಸ್ಕೂಲಿಗೆ ರೆಡಿ ಐತಿ. ಬಿಸೋಣ ತಲೆ ಬಚ್ಕೊಂಡು ಗಾಡಿಗೆ ಹಚ್ಕೊಂಡು ಬಾ. ಹಾಂ, ಪಟ್ನ ಹೋಗಿ ಬಾ. ಅಷ್ಟು ನಾನು ಉಪ್ಪಿಟ್ಟು ಹಾಕಿ ನಾನು. ಡಾಲು ಬಾಮ, ಡಾಲು ಶೋನಾಕಿ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಡ್ರೆಸ್ ಹಾಕೊಳಕ. ಚೆನ್ನಾಗಿ ತಲೆ ಬಾಚ್ಕೊ ಹಿಂದದು. ಇದು ನೋಡ್ರಿ, ಚಪಾತಿ ಅವ್ರಿಗೆ ಚಪಾತಿ ಮಾಡೀನಿ. ನಾನು ಒಂದೆರಡು ಫುಲ್ಕ ಮಾಡ್ಕೊಳತ್ತೀನಿ. ಸ್ವಲ್ಪ ಖಾರದು ಹಾಕ್ಬೇಕಮ್ಮ. ಏನೂ ಹಾಕಿಲ್ಲ ಅಂದ್ರೆ ಹೆಂಗೆ ಅಡಿಗೆ ಆಗ್ತೈತಿ? ಲವ್ ತಿನ್ರಿಮ್ಮ. ಡಾಲು ಔಷಧ ಹಾಕ್ತೇನೆ ನಿನಗೆ. ಅವು ಏನು ತಿನ್ಬೇಡ, ಅಲ್ಲಿ ಹೊರಗಿನ ನೀರು ಕುಡಿಬೇಡ. ಹಾಂ, ಇರ್ಲಿ ಬಿಡ, ಅವ್ರು ಹೆಂಗಾರ ಇರ್ಲಿ. ನಿನ್ನೆ ಇದು ಮಾಡ್ಕೊಂಡು ನಡಿ, ರೆಡಿ ಆಗಮ್ಮ. ಅದ್ರ ಹಿಂಗೆ ಪಲ್ಯ ಹಾಕಿ ಸುಳಿ ಸುತ್ತಿ ಕಟ್ಟಿ.
ಖಾರನೇ ಆಗಿಲ್ಲ ಶೋನ ಅದ ಡಾಲಿ ಬಾಯಲ್ಲಿ ಬೇರೆದು ಕೊಡ್ತೇನೆ. ರೋಲ್ ಮಾಡಿ